ಪ್ರೇಮದ ಕ್ರೌರ್ಯಕ್ಕೆ ಬಲಿಯಾಗಿ ಕಣ್ಣು ಕಳೆದುಕೊಂಡ ರಘು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶಿವಕುಮಾರ ಸ್ವಾಮೀಜಿಗಳವರ ಆಶೀರ್ವಾದ ಪಡೆದರು. ಬದುಕಿನಲ್ಲಿ ಬೆಳಕು ನೀಡುವಂತೆ ಶ್ರೀಗಳಲ್ಲಿ ಮನವಿ ಮಾಡಿದರು. ಪ್ರೇಮದ ಕ್ರೌರ್ಯಕ್ಕೆ ಬಲಿಯಾಗಿ ಕಣ್ಣು ಕಳೆದುಕೊಂಡ ರಘು ಆಸ್ಪತ್ರೆಯಿಂದ ಬಿಡುಗಡೆಯಾದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ರು. ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದ ರಘು ಸರ್ಕಾರದ ಸಹಾಯ ಹಸ್ತಕ್ಕಾಗಿ ಶ್ರೀಗಳಲ್ಲಿ ಮನವಿ ಮಾಡಿಕೊಂಡ್ರು. ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಅವರಿಂದ ಏನಾದರೂ ನನ್ನ ಇವಾಗ ಜೀವನಕ್ಕೆ ಮುಂದೆ ಏನಾದರೂ ಹೆಲ್ಪ್ ಆಗುತ್ತೇನೋ, ಜೀವನ ಆಧಾರ ಏನಾದರೂ ಸಿಗುತ್ತೇನೋ ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಮತ್ತು ಇಲ್ಲಿವರೆಗೂ ನನಗೆ ಎಲ್ಲ ಫ್ರೆಂಡ್ಸು ಮತ್ತು ಎಲ್ಲ ಜನತೆಗಳು ಸಹಕರಿಸಿದ್ದಾರೆ. ಅವ್ರಿಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ. ರಘುವಿನ ನೋವಿಗೆ ಸ್ಪಂದಿಸಿದ ಶ್ರೀಗಳು ಸರ್ಕಾರದ ಮಟ್ಟದಲ್ಲಿ ಸಿಗುವ ನೆರವುಗಳನ್ನು ಒದಗಿಸಿಕೊಡೋದಾಗಿ ಭರವಸೆ ನೀಡಿದರು. ಇದೇ ವೇಳೆ ಹಾಜರಿದ್ದ ರಘುವಿನ ಸ್ನೇಹಿತರು ಶ್ರೀಗಳ ಭರವಸೆಯಿಂದ ರಘುವಿನ ಕತ್ತಲೆಯ ಬಾಳಲ್ಲಿ ಹೊಸ ಬೆಳಕು ಮೂಡಿದಂತಾಗಿದೆ. ಈ ಕೃತ್ಯ ಎಸಗಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದರು. ಸ್ವಾಮೀಜಿ ಹತ್ರ ಕರ್ಕೊಂಬಂದು ಅವ್ರಿಗೆ ಪರಿಹಾರ ಏನಾರು ಕೊಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಸ್ವಾಮೀಜಿ ಹತ್ರ ಕೋರ್ಕೊಂಡಿದ್ದೀವಿ. ಆದ್ದರಿಂದ ಅವರು ಹೇಳಿದ್ದಾರೆ, ಅರ್ಜಿ ಬರ್ಕೊಡಿ, ಏನಾರು ಮುಂದೆ CM ಕಡೆ ಕಳಿಸ್ಕೊಟ್ಟು ಏನಾರು ವ್ಯವಸ್ಥೆ ಮಾಡಿಸೋಣ. ಪ್ರೀತಿ ಕುರುಡು ಅಂತಾರೆ. ದುರಂತ ಅಂದ್ರೆ ಕುರುಡು ಪ್ರೀತಿಯಿಂದ ಕಣ್ಣು ಕಳೆದುಕೊಂಡಿರುವ ರಘು ಜನರಿಂದಲ್ಲದೆ ಸರ್ಕಾರದಿಂದಲೂ ಕೂಡ ನೆರವನ್ನ ನಿರೀಕ್ಷೆ ಮಾಡ್ತಿದ್ದಾರೆ. ಟಿ ಯೋಗೀಶ್, ಸುವರ್ಣ ನ್ಯೂಸ್ 24/7 ತುಮಕೂರು.